ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದ ಸರ್ವೆ ನಂಬರ್ 71ರ ಸರ್ಕಾರಿ ಜಮೀನು ಅರಣ್ಯ ಇಲಾಖೆದಾಗಿದ್ದು, ಸರ್ವೆ ನಂಬರ್ 71ರಲ್ಲಿ 4 ಎಕರೆ 38 ಗುಂಟೆ ಜಮೀನಿನ ಗ್ರಾಂಟ್ ಕಮಿಟಿ ವತಿಯಿಂದ ಅಮಲಾಪುರ ಗ್ರಾಮದ ತುಕ್ಕಪ್ಪ ಲಾಲಪ್ಪ ಅವರಿಗೆ ಅಂದರೆ ನನ್ನ ತಂದೆಗೆ ಮಂಜೂರಾದ ಜಮೀನಾಗಿದೆ. 1994ರಿಂದ ಈ ಜಾಗ ನಮ್ಮ ಕಬ್ಜದಲ್ಲಿದೆ. ನಮ್ಮ ತಂದೆ ಹೆಸರಿನಲ್ಲಿಯೇ ಸಿ ಫಾರಂ ದೊರೆತಿದೆ. ಆದರೆ ಈಗ ಊರಿನ ಕೆಲವರು ಊರಿನ ಜನರನ್ನ ಕಲಿಸಿ ಫುಸಲಾಯಿಸಿ ಆ ಜಮೀನನ್ನ ಪರಿಶಿಷ್ಟ ಜಾತಿ ಜನಾಂಗದ ಸ್ಮಶಾನ ಭೂಮಿಯಾಗಿ ಮಂಜೂರು ಮಾಡಿ ಎಂದು ಅರಣ್ಯ ಇಲಾಖೆ ಮುಂದೆ ಹೋಗಿ ಧರಣಿ ಕುಳಿತಿರುವುದು ಅಕ್ಷಮ್ಯ ಅನ್ಯಾಯದ ಸಂಗತಿಯಾಗಿದೆ ಎಂದು ಅಂಬದಾಸ ತಂದೆ ತುಕ್ಕಪ್ಪ ಮಾಧ್ಯಮದವರ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. 2024ರಲ್ಲೇ ಈ ಜಮೀನಿಗೆ ಸಂಬಂಧಿಸಿದ ಹಾಗೆ ನಮ್ಮ ಹಾಗೂ ಊರಿನ ಮುಸ್ಲಿಂ ಸಮುದಾಯದವರ ಮಧ್ಯೆ ತಕರಾರಾಗಿತ್ತು. ಆ ಸಂದರ್ಭದಲ್ಲಿ ಕುಳಿತು ಮಾತನಾಡಿ ಮುಚ್ಚಳಿಕೆ ಪತ್ರದ ಮೂಲಕ ತಕರಾರನ್ನ ಬಗೆಹರಿಸಿಕೊಂಡಿದ್ವಿ. ಆಗಿದ್ದ ನನ್ನ ಭೂಮಿ ಅಂದ್ರೆ ನಮ್ಮ ತಂದೆಗೆ ಸೇರಿದ ಭೂಮಿ ಈಗ ಯಾಕಿರುವುದಿಲ್ಲ ಎಂದು ಪ್ರಶ್ನೆ ಮಾಡಿದರು. ನಮ್ಮ ವರ್ಗದ ಜನರನ್ನ ನಮ್ಮ ವಿರುದ್ಧ ಎತ್ತಿಕಟ್ಟಿ ನಮ್ಮ ತಂದೆಯ ಜಮೀನನ್ನ ನಮ್ಮಿಂದ ಕಸಿದುಕೊಳ್ಳುವ ಪ್ರಯತ್ನ ಊರಿನ ಕೆಲವರು ಅಂದ್ರೆ ತುಕಾರಾಮ್, ನರ್ಸಿಂಗ್ ಸಾಮ್ರಾಟ್ ಸೇರಿದಂತೆ ಇನ್ನಿತರರು ಮಾಡ್ತಾ ಇದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. ನೀವು ಕೇಳ್ತಾ ಇರುವುದು ನಮ್ಮಪ್ಪನ ಜಮೀನು, ನಿಮ್ಮಪ್ಪನ ಜಮೀನಲ್ಲ. ನಿಮ್ಮ ಅಪ್ಪನ ಜಮೀನು ಕೇಳಿದ್ರೆ ನನಗೆ ನೋವು, ಸಂಕಟ, ತಕರಾರು ಯಾವುದೇ ಇರ್ತಾ ಇರಲಿಲ್ಲ. ಸರ್ಕಾರಕ್ಕೆ ಇಲ್ಲ ಸಲ್ಲದ ತಪ್ಪು ಮಾಹಿತಿ ನೀಡಿ ನಮ್ಮಿಂದ ಜಮೀನು ಕಸಿದುಕೊಳ್ಳುವ ಷಡ್ಯಂತ್ರ ನಡೀತಾ ಇದ್ದು ಇದನ್ನು ನಾನು ಸಹಿಸುವುದಿಲ್ಲ ಎಂದರು. ಹಂಗಾಗಿ ತಹಶೀಲ್ದಾರರಾಗಲಿ, ಎಸಿ ಸಾಹೇಬ್ರು ಆಗಿರಲಿ, ಅರಣ್ಯ ಇಲಾಖೆ ಅಧಿಕಾರಿಯಾಗಿರಲಿ, ಮಾನ್ಯ ಜಿಲ್ಲಾಧಿಕಾರಿಯಾಗಲಿ ನನಗೆ ನ್ಯಾಯ ದೊರಕಿಸಿಕೊಡಿ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಎಂದು ತಮ್ಮ ಮನವಿಯನ್ನು ಮಾಡಿದರು. ಸರ್ವೆ ನಂಬರ್ 71 4 ಎಕರೆ 38 ಗುಂಟೆ ಜಮೀನಿನ ಸಿ ಫಾರಂ ನನ್ನ ತಂದೆ ತುಕ್ಕಪ್ಪ ಲಾಲಪ್ಪ ಅವರ ಹೆಸರಿದ್ದಾಗಿದ್ದು ಜಂಟಿ ಭೂಮಿ ಸರ್ವೆ ಮಾಡಿ ನಮ್ಮ ಭೂಮಿ ನಮಗೆ ಉಳಿಯುವಂತೆ ಮಾಡಿ ಎಂದು ಈ ಮೂಲಕ ಮನವಿ ಮಾಡಿದರು. ಇಲ್ಲವಾದಲ್ಲಿ ನಾನು ಬೀದಿಗೆ ಬರುವ ಪರಿಸ್ಥಿತಿ ಬರ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ನಾನು ರೈತನ ಮಗ ಇದ್ದೀನಿ, ನಮ್ಮ ತಂದೆಗೆ ಸೇರಿದ ಜಮೀನಲ್ಲಿ ನಾನು ಇದ್ದೀನಿ. ಪದೇ ಪದೇ ಈ ರೀತಿ ನಮ್ಮ ಹರಾಸ್ಮೆಂಟ್ ಮಾಡ್ತಾ ಇರೋದು ಸರಿಯಿಲ್ಲ. ಸರ್ವೆ ನಂಬರ್ 72ರಲ್ಲಿ ಸ್ಮಶಾನ ಭೂಮಿ ಇದೆ ಅಂತ ಇದೆ. ಅಮಲಾಪುರ ಗ್ರಾಮದ ಗೈರಾಣ ಭೂಮಿ 110 ಎಕರೆ ಇದೆ. ಸರ್ವೆ ಮಾಡಿ ಸ್ಮಶಾನ ಭೂಮಿಯನ್ನಾಗಿ ಮಂಜೂರಿ ಮಾಡಿ, ಅದನ್ನು ಬಿಟ್ಟು ವಿನಾಕಾರಣ ನಮ್ಮ ಹರಾಸ್ಮೆಂಟ್ ಮಾಡಬೇಡಿ ಎಂದರು. ಅದಾಗಿನೂ ನನಗೆ ಅನ್ಯಾಯವಾದಲ್ಲಿ ನಾನು ಹೈಕೋರ್ಟ್ ಮೊರೆ ಹೋಗಿ ಆದರೂ ನ್ಯಾಯ ಪಡೆದುಕೊಳ್ತೀನಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಅಮಲಾಪುರ ಜಿಲ್ಲಾ ಸಂಚಾಲಕ ವೀರ ಕನ್ನಡಿಗರ ಸೇನೆ. ನಮ್ಮ ಅಮಲಾಪುರ ಗ್ರಾಮದಾಗ ಮಶಾನ ಭೂಮಿ ತಕರಾರು ನಡೆದಂದ್ರೆ ಎದ್ರ ಕಡೆ ನಡೆದಂಬುದು ಯಾರಿಗೂ ಗೊತ್ತಿಲ್ಲ. ತುಕ್ಕಪ್ಪ ಲಾಲಪ್ಪದ ಸಿ ಫಾರಂ 2000 ಏನು ಸರ್ 2 ಎಕರೆ ಗುಂಟೆ ಅದ, 1 ಎಕರೆ ಗುಂಟೆ ಅದ ಅಂತ ಅವ್ರು ಹೇಳ್ತಾರೆ. ಇದ್ರಾಗ ಏನದಂದ್ರೆ ಸರ್ 93-94 ಮುಸ್ಲಿಮ್ದವ್ರದ್ದು ನಮ್ಮದು ತಕರಾರು ಇದ್ದಿತ್ತು. ಮುಸ್ಲಿಮ್ದವ್ರು ನಮ್ಮದು ತಕರಾರು ಇದ್ದೇನೆ ಹಿಡಿದು ಮುಸ್ಲಿಮ್ದವ್ರ ಪರಿಹಾರ ಆಯಿತು ಅಂತ ನಾವು ಅಂದಿರ ಮೇಲೆ ಮೇನ್ ದಾಖಲಾತಿ ಇಲ್ದೇ ಅವರು ಈಗ ನಮ್ಮ SC ಸಮಾಜದವ್ರು ಅವರಿಗೆ ಜಂಟಾಗಿ ನಮ್ಗೆ ಏನದಂದ್ರೆ ಕಟ್ಟಿನ ಮನೆ ಕಡ್ಲತ್ತಾರೆ ಮತ್ತು ಮನೆ ಕಟ್ಕೊಡ ಹೊಂಟಾರೆ. ನಮಗೆ SCದವ್ರಿಗೆ ಬೇಕು ಮಶಾನ ಭೂಮಿ ಅಂತ ಹೇಳ್ತಾರೆ. ಇವ್ರು ಯಾವ್ದ್ರ ಮೇಲೆ ಹೇಳ್ತಾರೆ ಅನ್ನೋದು ಇಷ್ಟು ಗೊತ್ತಾಗ ಹೊಂಟದ ನಮ್ಗೆ. ಇವ್ರಿಗೆ ಏನಾರ ಅನುಭವ ಇದ್ದರು ಇವರು ನಾವು SC ಸಮಾಜದವ್ರು ಇದ್ದೇವಂತ ನಾವು ಅಲ್ಲತ್ತಿದ್ದೆವು. ನಾವು ಭೀ SC ಸಮಾಜದವ್ರು ಇದ್ದೇವಂತ ಅವ್ರು ಅಲ್ತಿದ್ದೆವು. ಆ SC ಸಮಾಜದವರು ಎಷ್ಟು ಅಪೋಸಿಟ್ ನನ್ನ ಹರೆಲ್ಲ 40 ವರ್ಷದ ಕೇಸು. ಇವತ್ತು ನಾನು ಗ್ರಾಮ ಪಂಚಾಯತ್ ಸದಸ್ಯನ ಮನೆಯವ್ರು ನಿಂತಿನಾಗ ಪರಿಹಾರ ಮಾಡ್ಕೊಂಡ ಮೇಲೆ ಇವರು ಹೋಗಿ ಇವರು ಮಸ್ಜಿದ್ದಾಗ ಈದ್ಗಾದಾಗ ಕುಂತಿವ್ರು ಏನದಂದ್ರೆ ಇವರು ಪರಿಹಾರ ನಾವು ಮಾಡ್ಕೊಂಡಿದ್ದೇವೆ ಅಂತ ಇವ್ರು ಹೇಳ್ತಾರಿಲ್ಲ. ಯಾ ನ್ಯಾಯದ ಮೇಲೆ ಹೇಳ್ತಾರಂತ ಇವ್ರಿಗೆ ಅನುಭವ ಅದಂದ್ರೆ ಕಷ್ಟ ಅಂಬದು ಏನದಂಬದು ಅವ್ರಿಗೆ ಅರ್ಥ ಇಷ್ಟ ಆಗ್ತದೆ ಅಂತ ನಾಲ್ತದೆ. ಕಷ್ಟ ಯಾರಿಗೆ ತಕ್ಲೀಫ್ ಇರ್ತದಲ್ಲ ಅವ್ರಿಗೆ ಅರ್ಥ ಆಯ್ತದೆ. ಕಷ್ಟ ಇವ್ರಿಗೆ ಇಲ್ಲೇ ಇವ್ರಿಗೆ ಏನು ತಕ್ಲೀಫ್ ಅದ. ಯಾಕಂದ್ರೆ ಸಮಯಕ್ಕೆ ಮಾಡಿದವ್ರು ಏನದ ನಾಳೆ ಸುಳ್ಳು ಮಾಹಿತಿ. ನಾ ದಾಖಲಾತಿ ನೋಡೋದಿಲ್ಲ. ಯಾವ ಆಫೀಸರ್ ಮೇಲೆ ಹೋಗಿ ರೌಡಿಜಮ್. ನಾ ದಾಖಲಾತಿ ನೋಡೋದಿಲ್ಲ. ಯಾವ ಪ್ರಾಪರ್ಟಿ ಮೇಲೆ ಹೋಗಿ ರೌಡಿಜಮ್. ನಾ ದಾಖಲಾತಿ ನೋಡೋದಿಲ್ಲ. ನಮ್ಮ ಸಮಾಜದವ್ರಿಗೆ ತೊಗೊಂಡು ಹೋಗಿ ನಾ ಧಾರಣ ಸತ್ಯಾಗ್ರಹ ಮಾಡ್ತೇನೆ ಅಂತ ಸಮಯಕ್ಕೆ ಮಾಡಿ ಬಂದು 1 ವರ್ಷ ಆಯ್ತು ಅಂತ ನೀವು ಪೇಪರ್ದಾಗ ಬಂದಿರಿ. ಇಡೀ ಕಾಲ ನನ್ನ ಮೇಲೆ ದಾಖಲಾತಿ ಅವ. ನಾ ಯಾವ ವಾಣಿ ಮುಂದೆ ಹೋಗಿ ನಿಂದಿರಲಿ, ನೀವು ಸಮಯಕ್ಕೆ ವಾಣಿದವ್ರು ಇದ್ದೀರಿ, ನಿಮಗೆ ಯೂಟ್ಯೂಬ್ದವ್ರು ಇದ್ದೀರಿ, ನಿಮ್ಮ ಮುಂದೆ ಬರ್ತಾರೆ. ನಾ ಗರಿ ಮನುಷ್ಯ ಹೋಗಿ ಯಾವ ಮನೆ ಮುಂದೆ ಹೋಗಿ ನಿಂದಿರಲಿ. ನನಗೆ ಒಂದು ಪೇಪರ್ ಯೂಸ್ ಮಾಡ್ಬೇಕಂದ್ರೆ ಒಬ್ಬರು ಬರ್ಲಿಕ್ಕೆ ತಯಾರಿಲ್ಲ. ಇವತ್ತು ಹೊಡ್ಯಾರ ಅಂದ್ರೆ ಹೊಡಿಕೊಡ್ಲಿಕ್ಕೆ ತಯಾರಿಲ್ಲ. ಇದಾಗ ಬಂದಾರಂದ್ರೆ ಪೈಲೆ ತುರಂತ ಅವ್ರ ನಂಬರ್ ತೊಗೊಂಡವ್ರಿಗೆ SP ಆಫೀಸ್ ಕರ್ಸ ಸರ್ ನಿಮ್ಮ ದಯವಿಟ್ಟು ಹೇಳ್ತೆ. ಇದು ಒಂದು ಯಾಕಂದ್ರೆ
ನಮಗೆ ಸಾಯ್ಬೇಕು ಇರ್ಬೇಕಂಬದ ರೀ ಮೇಡಮ್. ಯಾಕಂದ್ರೆ ನಮ್ಗಾರ ಲಾಸ್ಟ್ ಮೂಮೆಂಟ್ ಅದ. ನಾವು ಇಲ್ಲಿ ತನಕ ಇವ್ರು ಸೆಂಟಿ ಜಗಾಡಿಲ್ಲ, ಇವ್ರು ನಮ್ಮ ಹಿಂದೆ ಬೆನ್ನು ಚೂರಿ ಇಟ್ಕೊಂಡು ಕುಂತಾರ ನಮ್ಗೆ ಗೊತ್ತಿಲ್ಲ. ಸಮಸ್ಯೆ ಏನದ ಮೇಡಮ್, ನಾ ಇದ್ದಿದ್ದು ಹೇಳಕನ ಹೊಲನ ಹೊಡಿಲತ್ತೀರಿ ಮೇಡಮ್, ಹೊಲ ಬಿತ್ತೇವ್ರಿ. ಇದಕ್ಕೆ ತಕರಾರು ಇದ್ರೆ ಫಸ್ಟ್ ಮುಸ್ಲಿಮ್ ಇದಾವ್ರಿ. ಅವ್ರಿಗೆ 8 ಎಕರೆ ಮಂಜೂರು ಆಗಿತ್ತು ರೀ. ಯಾಕೆ ಮಂಜೂರು ಆಗಿತ್ತು ಅಂದ್ರೆ DC ಜಾಫರ್ ಅವರು ತಹಸೀಲ್ದಾರ್ ಅವರು ಇದ್ದಾಗ, ಜಗನ್ನಾಥ್ ಸಿರ್ಗಿ ತಹಸೀಲ್ದಾರ DC ಜಾಫರ್ ಅವರು 8 ಎಕರೆ ಅವ್ರಿಗೆ ಮಂಜೂರು ಮಾಡಿರಿ ಇಸ್ವಿದಾಗ ಇಲ್ಲ ರೀ. 2010 ರೀ. 2010 DC ಜಾಫರ್ ಅವರು ಮತ್ತು ತಹಸೀಲ್ದಾರ್ ಅವ್ರಿಗೆ ಮಂಜೂರು ಮಾಡಿರಿ, ಜಗನ್ನಾಥ್ ಸಿರ್ಗಿ ಅವ್ರಿಗೆ ಮಂಜೂರು ಮಾಡಿದಾಗ ನಂದು ಭೀ ಆಗೋದು ಮಂಜೂರು ಆಗಿತ್ತು ರೀ ಮೇಡಮ್. ಸರ್ವೆ ನಂಬರ್ 71 ರೀ ಮೇಡಮ್. ಅವ್ರಿಗೆ ಇದ್ಗಾಗ 4 ಎಕರೆ, ಮಶಾಣಕ್ಕೆ 4 ಎಕರೆ ಅಂತಂದು 8 ಎಕರೆ ಆದೇಶ ಮಾಡಿದ್ರಿ ಅವ್ರಿಗೆ. ಇಲ್ಲ ಅವ್ರಿಗೆ ರೀ, ಇದು ಮುಸ್ಲಿಮ್ದವ್ರಿಗೆ ರೀ. ನಮಗೆ 4 ಎಕರೆ 38 ಗುಂಟೆ ನಮ್ಗೆ ಆದೇಶ ಐತೆ ರೀ. 4 ಎಕರೆ 38 ಗುಂಟೆ ಶಿಫಾರಂ ಬಿ ಸಿಕ್ತು. 4 ಎಕರೆ 30 ಗುಂಟೆ ಗ್ರೇನ್ ಟ್ರಸ್ಟ್ ಬೇದ ರೀ. ನಾವೇನದಂದ್ರೆ ನಾವು ಭೀ ಅವ್ರಿಗೆ ಭೀ ಕೇಳಿದೆವು, ಸರ್ ನಮ್ದು ಭೀ ಮಾಡ್ರಿ ಅಂದೆವು. ನೋಡಪ್ಪ ನಿಮ್ದು ಏನದಂದ್ರೆ ಅದು ಏನೋ ಜೀಲಿಗೆ ಹತ್ತಿ ಒಂದು 4 ಮಶಾಣ ಭೂಮಿ ಕಾಣತ್ತವ, ನಾವು ಮಾಡಿ ನಾವು ಇಲ್ಲಿ ಸಸ್ಪೆಂಡ್ ಆಗರಿ. ನೀವು ಹೊಡ್ಕೋತ ಬಿತ್ಕೋತ ಹೋಲತ್ತಿದ್ದು ಹೊಡ್ಕೋತ ಬಿತ್ಕೋತ ಹೋಗು, ನಿನ್ನ ಭೂಮಿ ನಿನಗದ, ನಿನಗೆ ಯಾರು ಪರಿಹಾರ ಇಲ್ಲ, ನಿನಗೆ ಯಾರು ಅಡ್ಡಿಲ್ಲ, ಯಾರು ಮಟ್ಟದಿಲ್ಲ ಅಂತಂದು ಇದಕ್ಕೆ ಯಾರು ಅಂದ್ರಿ ಜಗನ್ನಾಥ್ ಸಿರ್ಗಿ ತಹಸೀಲ್ದಾರ್ ಅವ್ರು ಅಂದ್ರಿ. ನಾವು ಒಂದು ಒಳ್ಳೇದ ಸರ್ ಮತ್ತು ಮಾಡ್ರಿ ಇಲ್ಲೇ. ಯಾಕಂದ್ರೆ ಹೇಳಿ ಇದು ಏನಾದ ಕೂಡ್ಸ್ಕೊಂಡ್ರಿ ಒಂದು 4 ಮಶಾಣ ಭೂಮಿ ಅವ, 3 ತೈಲ ಮಶಾಣ ಭೂಮಿ ಯಾವುದಕ್ಕಂತಂದು ನೀವು ಇಟ್ಟು ಕೂಡ್ಸ್ಕೊಂಡ್ರಿ, ಇದು ತಪ್ಪದ. ನಾವು ನಾಳೆ ಗ್ರೇನ್ ಟ್ರಸ್ಟ್ ಇದ್ದಾಗ ಏನದ ಪಕ್ಕ ನೋಡಿದೆವು, ಮತ್ತು ಶಿಫಾರಂ ಬಿ ನೋಡಿದೆವು, ಪಕ್ಕ ನೋಡಿದೆವು. ಮತ್ತು ನೋಡಿಕಂದ್ರೆ ನಮಗೆ ಮಾಡಕ್ಕೆ ಬರೋದು ಏನಿಲ್ಲ, ನೀವು ಇಟ್ಕೊಂಡು ಕೂಡ್ರಿ, ಇದು ಹಿಂಗೆ ಸಾಗುವಳಿ ಮಾಡ್ಕೊತ ಹೋರಿ ಅಂತ ಜಗನ್ನಾಥ್ ತಹಸೀಲ್ದಾರ್ ಅವರು ಅಂದರು. ಆಯ್ತು ಸರ್, ಮತ್ತು ಇದಕ್ಕೆ ಏನದ ಅಂದ್ರೆ ನಾವು ಇದಕ್ಕಾಗಿ ಮತ್ತು ನಾವು ಮುಸ್ಲಿಮ್ದವ್ರಿಗೆ ಬಂದೇವು. ನಿಮ್ದು 8 ಎಕರೆ ಎಲ್ಲಿ ತನದ ಅಲ್ಲಿ ತನ ಅಳ್ಕೋರಪ್ಪ, ನಮ್ಗೆ ಯಾಕೆ ತಡೆ ಮಾಡ್ತೀರಿ ನೀವು? ನಿಮ್ಗೆ ಜಮೀನು ಇಲ್ಲ ಅಂದ್ರೆ ನೀವು ನಮಗೆ ರೊಕ್ಕಸ್ರಿ. ನಿಮ್ದು 8 ಎಕರೆ ಅಳ್ಕೊಂಡ್ಮೇಲೆ ನಾವು ಇದಕ್ಕೆ ಹೊಡ್ಕೋತೇವೆ ಬಿತ್ಕೋತೇವೆ ಅಂದು ಹಂಗೆ ಆಯ್ತದಂದ್ರೆ ಈ ಜಿಜಮ್ ಟ್ಯಾಂಕಿ ಬಂದ್ರಿ 2022 ತಂದ್ರಿ. ಇದು ಗ್ರಾಮ ಪಂಚಾಯತ್ಲಿ ತಕರಾರು ಮಾಡಿ ಈ 2022 ಜಿಜಮ್ ಟ್ಯಾಂಕಿ ತಂದ. ಯಾರ್ದು ಭೂಮಿ ಅದಂತ ನಾವು ಅಲ್ಲಿ ಹೆಂಗೆ ಹಾಕಾರಿ ಅಂತಂದು ಗ್ರಾಮ ಪಂಚಾಯತ್ ಅಧಿಕಾರಿ ಅಂದರು, PDO ಎಲ್ಲರೇ ಅಂದರು ರೀ, ಮೆಂಬರ್ಗಳು ಅಂದ್ರೆ. ನನ್ನ ಅಧಿಕಾರ ಅದಪ್ಪ, ನಮ್ಮಲ್ಲಿ ಶಿಫಾರಂ ಅದ, ಗ್ರೀನ್ ಟ್ರಸ್ಟ್ ಇದೆ, ಎಲ್ಲ ಅದ, ನೀವು ಬಂದು ನೋಡ್ಕೊರಿ. ನಾ ಹಾಕ್ತೆ ಅಂದ್ರೆ ಹಾಕ್ರಿ, ಇಲ್ದ್ರೆ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ನೋಡಿ ಹಾಕ್ರಿ. ಡಾಕ್ಯುಮೆಂಟ್ಸ್ ಹೋದ್ರೆ ಹಾಕ್ಬೇಡ್ರಿ, ಯಾರ ಜಾಗದ ಮೇಲೆ ಯಾರು ಹಾಕ್ತೀರಿ ಅಂತ ನಾನು ತಿಳ್ತಾಳೆ. ಆಯ್ತಪ್ಪ ನೋಡ್ರಿ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅಂತಂದು ಅಂತ ಹೇಳ್ತಾಳೆ. ನಾನು ತೊಗೊಂಬಂದ್ರಿ, ನೋಡಿದ್ರಿ ಮೇಡಮ್, ನೋಡ್ತಿಳ್ತಾಳೆ. ಆಯ್ತು ಓಕೆ, ನಿಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಓಕೆ ಅವ, ನಾವು ಹಾಕ್ತೇವೆ ತೊಗೊಂತಂದು ಗ್ರೇನ್ ಟ್ರಸ್ಟಲ್ಲಿ ಹಾಕ್ದಿರಿ. ಗ್ರೇನ್ ಟ್ರಸ್ಟಲ್ಲಿ ನೋಡಿ ಅವರು ಟ್ಯಾಂಕಿ ಹಾಕ್ತೀವಿ ಮತ್ತು ನಾನು ಒಳ್ಳೇದಾಯ್ತು ಅಂತಂದು ನಾ ಅವ್ರಿಗೆ ಮುಸ್ಲಿಮ್ದ್ರಿಗೆ ಅಂದ ಸರ್ವೆಗೆ ಹಾಕ್ರಿ ರಿಪೋರ್ಟು ಅಂದ. ಎಲ್ಲ ಸರ್ವೆಗೆ ಹಾಕಲು ಏನಿಲ್ಲ, ನಮ್ಮ ಹದ್ದು ಬಂದು ಮಾಡ್ಕೊಂಬಸ್ತಾನ ನಾನು ಹಾಕಲು, ನಾವು ಮ್ಯಾಲೆ ಅಪ್ರೂವಲ್ ಮಾಡ್ಕೊಂಬಸ್ತಾನ ಲೋನಿಗೆ ಹಾಕಿದನು, ಅದು ಆದಮೇಲೆ ಹಾಕ್ತೀವಿ ಒಂದು. ಹಾಗಾದ್ರೆ ನಾ ಮನೆ ಕಟ್ಟೋದು, ನಾನು ಗೌರ್ಮೆಂಟ್ ಮನೆಗೆ ಅದ, ನಾನು ಗೌರ್ಮೆಂಟ್ ಮನೆ ಕಟ್ತೇನೆ, ನೀವು ಯಾರು ಬರ್ತೀರಿ ಬರ್ರಿ ಅಂತ ನಾವು ಗೌರ್ಮೆಂಟ್ ಮನೆ ಅಲ್ಲಿ ಕಟ್ಟಿದ್ರಿ ಮೇಡಮ್. ಗೌರ್ಮೆಂಟ್ ಮನೆ ಕಟ್ತೀನಿ ತಡ ಅವ್ರಿಂದ ಮುಸ್ಲಿಮ್ದವ್ರು ಬಂದು ನಾನು ಮನೆ 20 ಮಿನಿಟ್ ಆಗಿನ ಮನೆ ಕಡಕಿದ್ರಿ. ಕಡಕ್ತಿನ ತಡ ನಾ ಅಂದ, ಮತ್ತು ಇದು ಯಾಕೋ ಕೆಡಕಿರಿ, ಇದಕ್ಕೆ ನ್ಯಾಯ ಪರಿಹಾರ ಮಾಡೇಬೇಕಾಗ್ತದೆ ನಿಮ್ಗೆ, ನೀವು ಹಿಂಗೆ ಕಣೇಳ್ರಿ ಅಂತಂದು ಡೈರೆಕ್ಟ್ ನಾನು ಏನು ಮಾಡಿದ್ರಿ, DC ಸಾಹೇಬ್ರ ಬಳಿಗೆ ಹೋದ, AC ಸಾಹೇಬ್ರ ಬಳಿಗೆ ಹೋದ, ತಹಸೀಲ್ದಾರ್ ಸಾಹೇಬ್ರ ಬಳಿಗೆ ಹೋದ. ಇಮಿಡಿಯೇಟ್ಲಿ ನಾ ಕಳಿಸ್ತೇನೆ ಅಂತ ತಹಸೀಲ್ದಾರ್ ಸಾಹೇಬ್ರು ಅಂದರು, DC ಸಾಹೇಬ್ರು ಅಂದರು, AC ಸಾಹೇಬ್ರು ಅಂದ್ರಿ. ಲಾಯ್ಸ್ AC ಇದ್ರಿ ಅವರು. ತುರಂತ ನಾ ಕಳಿಸ್ತೇನೆ ರಿಪೋರ್ಟು, ಯಾಕಾಗ ನಿನ್ನ ಮನೆ ಕೆಡವ್ರು ಹೇಳ್ತಿದ್ದಿಲ್ಲ, ನಾನು ತುರಂತ ಕಳಿಸ್ತೇನೆ, ನೀವು 1-2 ದಿನದಾಗ ನಾನು ಪರಿಹಾರ ಮಾಡಕ್ಕೆ ಟೆನ್ಷನ್ ತೊಗೊಬೇಡ ಅಂಬದಾಸ ಅಂತೇಳಿ. ಆಯ್ತು ಸರ್ ಕಳಿಸ್ತಾರೆ, ನಿಮ್ಮ ಕೈ ಜೋಡಿಸ್ಲತ್ತೆ, ಗೌರ್ಮೆಂಟ್ ಮನೆ ಅದ, ಅದು ಏನೋ ತಡೆ ಹಿಡಿದು ಕಟ್ಲತ್ತಾರ ಆಯ್ತು ಅಂತ ಸರ್ವೆ ರಿಪೋರ್ಟ್ ಮಾಡಿದ್ರೆ ಸರ್ವೆ ಕಳಿಸ್ರಿ. ಸರ್ವೆ ಕಳಿಸ್ತೀನಿ ಅಂತೇಳಿ ಸರ್ವೆ ಆಯ್ತು ರೀ. ಸರ್ವೆ ಆಯ್ತು ಅಂತೇಳಿ ಅವ್ರದ್ದು 8 ಎಕರೆ ಜಮೀನು ಅವ್ರಿಗೆ ಬಂತು. ನನ್ನ ಜಮೀನು ನನಗೆ 4 ಎಕರೆ 38 ಗುಂಟೆ ಬಿಟ್ಟರು. ಬಿಡ್ತೀನಿ ನಾ ಅಂದ, ಆಯ್ತಪ್ಪ ಈಗ ನನ್ನ ಪರಿಹಾರ ಆಯಿತು, ಮತ್ತು ನಾ ಯಾಕೆ ಟೆನ್ಷನ್ ತೊಗೊಳ್ಳಿ, ಈಗ ಹೊಡೇರಿ ಬಿತ್ತರಿ ಅಂತ ನಾನು ಲೆಕ್ಕ ಹಾಕಿದ್ರಿ. ಈಗ ನಮ್ಮ ಅಣ್ಣ ತಮ್ಮರ್ದಾಗ ಏನದಂದ್ರೆ ಮನೆ ಕಟ್ಕೋತೇವೆ ನಾವು ಅಂತಂದ್ರೆ ಏನೇ ಕಟ್ಕೊಂಬಂದಿಲ್ಲ, ಪೈಲೆ ಬಿತ್ತಾರೆ ಅಂತ ಬಿತ್ಲಕ್ಕೆ ಚಾಲು ಮಾಡಿದ್ರಿ. ಬಿತ್ಲಕ್ಕೆ ಚಾಲು ಮಾಡ್ತೀನಿ ಅಂತೇಳಿ ಏನದ ಅವ್ರು ಹೋಯ್ತಾ ಏನು ಮಾಡಿದ್ರಿ ಮೇಡಮ್, ಮುಸ್ಲಿಮ್ದವ್ರು ಹೋಯ್ತಾ ಇವ್ರು 6 ಮಂದಿ ಯಾರ ರೀ, 6 ಮಂದಿ ಯಾರ್ಯಾರ ಅಂದ್ರೆ ಭೀ ನಾ ಏನದ ಹೇಳ್ತೀರಿ ಅವ್ರಿಗೆ. ಫಸ್ಟ್ ತುಕಾರಾಮ್ ಗೌರೆ ಸಮಯಕ್ಕೆ ಮಾಡಿ, ಸೆಕೆಂಡು ಇನ್ನೊಂದು ಡಾಕ್ಯುಮೆಂಟ್ಸ್ ಇರ್ತಾ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿನಿ. ನಾ SCಗೆ DCಗೆ ತಹಸೀಲ್ದಾರ್ ಅವ್ರಿಗೆ ಅವರಿಗೆ ನಾ ಏನದ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ನಾ ಅಂದ. ಸರ್ ಮತ್ತು ಅವರು ಏನೇ ಮಾಡಿ ಏನಿಲ್ಲ, ನನಗೆ ಇವ್ರು ತಡೆಗಟ್ಲತ್ತಾರ, ಮತ್ತು ಹೆಂಗೆ ಮಾಡಬೇಕು, ನನ್ನ ಜಮೀನ್ದಾಗ ಅವರು ಇಲ್ಲ, ಮತ್ತೊಂದು ನನ್ನ ಜಮೀನ್ದಾಗ ಅವ್ರು ಬರ್ಗಡೆ ಹೊಂಟ್ರೆ ಏನಿಲ್ಲ ಅಂತಂದು, ಏನಿಲ್ಲ ಎತ್ತಿಲ್ಲ ಅವ್ರಿಗೆ ನಾವು ಕೇಳ್ತೇನೆ ಅಂತಂದು ತಹಸೀಲ್ದಾರ್ ಸಾಬ್ರು ಕೇಳಿದ್ರು. ಕೇಳ್ತೀನಿ ಅಂತೇಳಿ ನಾ ಅಂದ, ಕೇಳೋದೇ ಬೇಡ ಹೇಳೋದೇ ಬೇಡ ಸರ್, ಜಮೀನು ನಂದು ನನ್ನ ಮಾತು, ನಾ ಅವ್ರಿಗೆ ಕೇಳಲ್ಲ. ಯಾಕೆ ಅವ್ರಿಗೆ ಕೇಳ್ತೀರಿ, ನಾವು ನನ್ನ ಜಮೀನ್ದಾಗ ನಾ ಇದ್ದೆ, ಅವ್ರಿಗೆ ಕೇಳೋದು ಬೇಡ ಹೇಳೋದು ಬೇಡ ಅಂತ ಏನು ಹೇಳ್ತಾರೆ. ನಿನ್ನ ಮೇಲೆ ಏನು ಪ್ರೂಫ್ ತಗೊಂಬಾಪ ಅಂತಂದು ತಹಸೀಲ್ದಾರ್ಗೆ ನೋಟಿಸ್ ಹಾಕ್ದಿರಿ. ಈ ಮೊನ್ನೆ 2022 ರೀ, 2022ದಾಗ ನಿನ್ನ ಮೇಲೆ ಏನು ದಾಖಲಾತೇವ ತಗೊಂಬಾಪ, ನಾನು ನೋಡ್ತೇನೆ, ನೋಡಿನ ಮೇಲೆ ಪರಿಹಾರ ಮಾಡ್ತೇವೆ ಅಂದರು. ಆಯ್ತು ಸರ್ ಯಾಕಾಗಲ್ದಕ್ಕೆ ಅಂದು ಸರ್ವೆ ರಿಪೋರ್ಟ್ ಕಳಿಸ್ತೀನಿ ಅಂತೇಳಿ ಸರ್ವೆ ಇರೋದು ಬಂದ್ರೆ ಒಂದು ಭೂಮಿ ಎಷ್ಟು ಅದ ಅಂದ್ರೆ, ಸರ್ ಇದು ಏನದ ರೀ 4 ಎಕರೆ
21 ಗುಂಟೆ ಹೊಂಟದ್ರಿ. ಇದು 4 ಎಕರೆ 38 ಗುಂಟೆನೇ ಬರ್ತದೆ. ಅದಕ್ಕೆ ಏನದ ಜೈಲು ಬೀಳತ್ತೆ, ಅದು ಥೋಡೆ ಮಸಣ ಭೂಮಿ ಬೀಳತ್ತೆ. 4 ಎಕರೆ 38 ಗುಂಟೆ ಅದ. ಅವ್ರ ಗ್ಯಾರಂಟಿ ಎಷ್ಟು ಆದೇಶ ಆಗ್ಯದ, 4 ಎಕರೆ 38 ಗುಂಟೆನೇ ಅದ್ರಿ ಸರ್ ಅಂತಂದು. ಅವ್ರು ಸ್ವೀಪರ್ ಮೇಟ್ಗೂ ಸಿಕ್ಕ್ಯದ 4 ಎಕರೆ 38 ಗುಂಟೆನೇ ಸಿಕ್ಕಿದ್ರಿ. ಅವ್ರು ಕಬ್ಜಲ್ಲಿಂದ ಎಂದಿನ ಹಿಡಿದಾರ 93 4ಲಿಂದ ರೀ. ನಿಮ್ಮಲ್ಲಿ ಏನಾರ ದಾಖಲಾತಿ ಅಂದ್ರೆ ಈ ಪ್ರಕಾರ ನೀವು ತೋರಿಸ್ರಿ. ನಿಮ್ಗಾರ ಜೈಲಿಗೆ ಹೋಗಲಿಲ್ಲ, ನಾವರ ಜೈಲಿಗೆ ಹೋಯ್ತು. ದಾಖಲಾತಿ ಮನೆಗೆ ಗೊತ್ತ SC ಸಮಾಜದವ್ರಿಗೆ ನೀವು ಏನದಂದ್ರೆ ಎಲ್ಲರಿಗೆ ಹೊತ್ತು ಮನೆ ದುಡ್ಡು ಕಲೆಕ್ಷನ್ ಮಾಡಿ ಹೊತ್ತೊಳಿ ನಡ್ರಿ ನಮ್ಮ ಮಸಣ ಭೂಮಿಗೆ ಅಂತ ಯಾರು ಮಸಣ ಭೂಮಿ? ನಿನ್ನ ಅರಣ್ಯ ಫಾರೆಸ್ಟ್ ಆಗಿನ ಕಡೆಂದು ನಮ್ಮ ಸಮಾಜದವ್ರಿಗೆ ನೀ ಹಾಳು ಮಾಡಕ್ಕೆ ಕುಂತಿದ್ದು. ನಿನ್ನ ಅರಣ್ಯ ಫಾರೆಸ್ಟ್ ನೀ ಹೆಂಗೆ ಇದು ತಕ್ಕೋಬೇಕಂತ ನಿನ್ಗೆ ವಿಚಾರ ಇಲ್ಲ. ನನ್ನ ಅರಣ್ಯ ಫಾರೆಸ್ಟ್ ಆಗೋದು ನಾವು ಮಸಣ ಭೂಮಿ ಕಡೆ ನನ್ನ ಜನ ಹಿಂದಿರ್ತದಂತ ನೀ ಮುಂದೆ ಆಫೀಸರ್ಗಳೇನು ಹೆದರ್ಸ್ಬೇಕಂತ ನೀವು ವಿಚಾರ ಅದು ಹೊಯ್ಕೊಳತ್ತಿದ್ದು. ನಮ್ಮ SC ಸಮಾಜದವ್ರಿಗೆ ನಾವು ಇದು ಗೊತ್ತು, SC ಸಮಾಜದವ್ರಿಗೆ ರೊಕ್ಕಿಸ್ತಿದ್ದೆ ಅದ್ರ ಗೊತ್ತು. ಇಲ್ಲಿ ಮಸಣ ಭೂಮಿನೇ ಐತಿದಿಲ್ಲ. ನಾವು ಆಗೋದು 2000ದಾಗ ಒಳಗೆ ನಾವು 2015 2011 2016ದಾಗ ನಾನೇ ಕಂಪ್ಲೇಂಟ್ ಹಾಕೋತ ಬಂದೆ. ನನ್ನ ಬಳಿ ಓಸಿಯವ ಈಗ ಒಂದು ಮಸಣ ಭೂಮಿ ಐತಿಲ್ಲ. ನಮ್ಮ ಸಂಬಂಧ ಅಲ್ಲ ಇರಲಿ, ಮಸಣ ಭೂಮಿ ಆಗಲಿ ಏನೇ ಆಗಲಿ ನಮ್ಮ ತಂದೆ ಹೇಳಿದ ಮಾತದ. ಹೋಲಪ್ಪ ನೀವು ಒಂದಿನ ಹೊಲಿಗೆ ಹೋಗೋರಿದ್ದೀರಿ, ಯಾಕೆ ಟೆನ್ಷನ್ ತೊಗೊಳತ್ತೀರಿ ಅಂತ. ಈಗ ನೀ SC ಸಮಾಜದವ್ರಿಗೆ ತೊಗೊಂಡು ನೀನು ಪಾಣಿ ಹೋಲ್ಡಿಂಗ್ ನೀನು ಅರಣ್ಯ ಫಾರೆಸ್ಟ್ ಆಗಿನ ಕಡೆಯಿಂದಾಗಿ ನೀ SC ಸಮಾಜದವ್ರಿಗೆ ತೊಗೊಂಡು ನನಗೆ ಪೂರ ಇಷ್ಟನೇ ನನ್ನ ಮಸಣ ಭೂಮಿ ಬೇಕಂದ್ರೆ ಯಾರಪ್ಪಂದು? ನಿಮ್ಮ ಅಪ್ಪಂದ? ನನ್ನ ಅಪ್ಪಂದು ಎದು ಹಿಡ್ಕೊಂಡು ಹೇಳಿದ್ರೆ ನನ್ನ ಅಪ್ಪಂದು. ಈಗ ನನ್ನ ಅಪ್ಪಂದಿದ್ದಿನ ಕಡೆ ನನಗೆ ಕಷ್ಟ ಉಂಟದು. ನಿನ್ನ ಅಪ್ಪಂದಿದ್ರೆ ನಾನು ನಿನ್ನ ಮನೆ ಮುಂದೆ ಬರ್ತಿದ್ದಿಲ್ಲ, ನಿನ್ನ ಕೇಳ್ತಿದ್ದಿಲ್ಲ. ಈಗ ಸಮಾಜದವ್ರಿಗೆ ನೀ ಅನ್ಯಾಯ ಮಾಡತ್ತಿದ್ದೀನಿ, ನಿನಗೆ ಅನ್ಯಾಯ ಮಾಡತ್ತಿಲ್ಲ ಅಂತಿಲ್ಲ. ಈಗ ಸಮಾಜದವ್ರಿಗೆ ಬೇಹದ್ ಮಾಡ್ತೀನಿ ಅಂತದ. ಇದು ನಿನಗೆ ಏನದ ಬಾಯಿ ಸುಳ್ಳು ಮಾತಿಲ್ಲ, ನೀ ಎಲ್ಲೂ ಕರ್ಕೊಂಡು ಹೊಂಟಿದ್ದಿ. ಹಾಂ, ಇವತ್ತು ಇದಕ್ಕೆ ಏನದ ಕಾರಣ ಏನಂದರೆ ತುಕಾರಾಮ್ ಗೌರೆ ಒಂದು, ಚಂದ್ರಕಾಂತ್ ಸಂಬಪ್ಪ ಒಂದು, ನರಸಿಂಹ ಸಾಮ್ರಾಟ್ ಅಂತ. ಅವ್ರು ಯಾವ ಊರ್ದವ್ರು? ನರಸಿಂಹ ಸಾಮ್ರಾಟ್. ಮೂಲ ದಾಖಲಾತಿ ಎಲ್ಲಿಂದ? ಅಮಲಾಪುರದವನ? ಮರ್ಜಾಪುರದವ? ಹಾಂ, ಮರ್ಜಾಪುರ ಊರು ಬಿಟ್ಟು ಇಲ್ಲಿ ಬಂದು ನಮಗೆ ಇವತ್ತು ನೀವು ಮಸಣ ಭೂಮಿಗೆ ನೀ ತಕರಾರು ಮಾಡ್ತೀನಿ ಅಂತ. ಯಾವ ಮಸಣ ಭೂಮಿ? ನಮ್ಮ ಅಪ್ಪನ ಭೂಮಿ, ನನ್ನ ಹಕ್ಕು, ನನ್ನ ಮಾತು. ನನ್ನ ಸರ್ಕಾರ ಕೊಟ್ಟಿದ್ದದ, ನೀ ಕೊಟ್ಟಿದ್ದಿಲ್ಲ. ಸರ್ಕಾರ ಮಾಡ್ಬೇಕಾದ್ರೆ ನ್ಯಾಯ ಅಮಲಾಪುರ ಊರು ಸರ್ವೆ ಮಾಡಿದ ಮೇಲೆ ಇದಕ್ಕೆ ನಮ್ಮ ಪಂಚನಾಮ ಮಾಡಿ, ಅಲ್ಲಿ ತನಕ ಪಂಚನಾಮ ಆಗಲಿ ಇದಕ್ಕೆ ಮಸಣ ಭೂಮಿ ಅಂತ ಸರ್ಕಾರ ಮಾಡಿ. ಇದ್ರಾಗ ನಮ್ಮಲ್ಲಿ ಸತ್ತಿನ ಹೆಣಗಳು ಇರ್ತವೆ. ಇದ್ರಾಗ ಸತ್ಯ ಹೆಣಗಳು ಇರ್ತಾವೆ. ನಮ್ಮ ತಾಯಿ ಆಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಅಣ್ಣ ತಮ್ಮರಾಗಲಿ, ನಮ್ಮದು ಏನದ ನಮ್ಮ ಮನೆ ಪರ್ಸಂಗೆ ನೋಡ್ರಿ. ನೀವು ಯಾವ ದಾಖಲಾತಿ ಪ್ರಕಾರದಿಂದ ನೀವು ಮಸಣ ಭೂಮಿ ಬೇಕು ಅಂತ ನೀವು ಅರಣ್ಯ ಫಾರೆಸ್ಟ್ ಮುಂದೆ ಕೂಡ್ದು, ಮಸಣ ಭೂಮಿ ಬೇಕನ್ನ ತಹಸೀಲ್ದಾರ್ ಮುಂದೆ ಕೂಡ್ದು, ಮಸಣ ಭೂಮಿ ಬೇಕಂತ AC ಮುಂದೆ, ಮಸಣ ಭೂಮಿ ಬೇಕು DC ಮುಂದೆ. ಏನದ ನಿಂದು ಮಸಣ ಭೂಮಿ? ನೀನು ಹೊಲ್ದಾಗ 1 ಎಕರೆ ಗ್ರೀನ್ ಟ್ರಸ್ಟ್ ಮೇಲೆ ಇದ್ದಿ, 1 ಎಕರೆ 20 ಗುಂಟೆ ಗ್ರೀನ್ ಟ್ರಸ್ಟ್ ಇದ್ದಿ. ನಿಂದು ಏನದ ಹೆಂಗೆ ಗೊತ್ತ? 3 ಎಕರೆ ಮಾರ್ಲತ್ತೀನಿ. ಯಾರಪ್ಪಂತ? ಸರ್ಕಾರ. ಈಗ ನನ್ನ 4 ಎಕರೆ 38 ಗುಂಟೆ ಅದ, ನಾನು ಹಿಡಿದು ಹಾಕೋ ನಾ ಮಾರಿದೆ ಅಂತ ನೀವು ಹೇಳತ್ತೀವಿ. ಸುಳ್ಳು ಮಾಹಿತಿ ಹೇಳತ್ತೀವಿ ಸರ್ಕಾರಕ್ಕೆ ಎಲ್ಲರಿಗೆ. ಏನು ಹೇಳಿದ್ರೆ ಮೇಡಮ್, ನಾವು ಈ ಜಂಟಿ ಸರ್ವೆ ಮಾಡ್ತೀವಿ. ಜಂಟಿ ಸರ್ವೆ ಮಾಡಿದ ಮೇಲೆ ಅವನಿಗೆ ಏನದಂದ್ರೆ ಕೊಟ್ಟಿದ್ದದ ಕೊಡೋದದ ನಾವು ನೋಡ್ತೀವಿ. ಅಂಬದಾಸ ಗಮ್ಮನಿಗೆ ಕೊಟ್ಟಿದ್ದಿಲ್ಲ ನಾವು ನೋಡ್ತೀವಿ. ಜಂಟಿ ಸರ್ವೆ ಮಾಡಿದ ಮೇಲೆ ಅಲ್ಲಿ ಭೂಮಿ ಎಷ್ಟದ ನಾವು ಅಲ್ಲಿ ತಕರಾರು ಮಾಡ್ತೀವಿ. ಭೂಮಿ ಎಷ್ಟದಂದ್ರೆ 4 ಎಕರೆ 38 ಗುಂಟೆ ಭೂಮಿ ಬಂದದ. 4 ಎಕರೆ 38 ಗುಂಟೆ ಭೂಮಿ ಬಂದ. 4 ಎಕರೆ 38 ಗುಂಟೆ ನನ್ನ ಗ್ರೀನ್ ಟ್ರಸ್ಟ್ ಇದೆ. ನೀವ್ರು ಕೊಡ್ರಿ, ನಾ SCದವ್ರು ಕೊಡ್ರಿ. ಸರ್ವೆ ಮಾಡಿರಿ ಮೇಡಮ್. ಅಂದ್ರೆ ಅದ್ರಾಗ ಏನದ ಅಂದ್ರೆ ಪದೇ ನಮ್ಗೆ ಏನದ ಜಗಳ ಹಚ್ಚಲತ್ತೀರಿ ಅಂತೀರಿ, ಹರಾಸ್ಮೆಂಟ್ ಮಾಡತ್ತೀರಿ. ಯಾಕೆ ಹರಾಸ್ಮೆಂಟ್ ಮಾಡತ್ತಿದ್ದಪ್ಪ? ಇದೇ ಇದು ನನ್ನ ಪ್ರಾಪರ್ಟಿ ಹಕ್ಕದ. ನಾನು ಇಲ್ಲಿ ನನ್ನ ಅಪ್ಪ ತೋರಿಸಿಟ್ಟು ಹೋಗ್ಯಾನ, ನಾ ಈ ಪ್ರಾಪರ್ಟಿ ಮೇಲೆ ನ್ಯೂಸ್ ಮಾಡತ್ತೆ. ಇದೇ ನಾನೇ ನ್ಯೂಸ್ ನಿನ್ನ ಪ್ರಾಪರ್ಟಿ ಮೇಲೆ ಬಂದು ಮಾಡ್ಕೊಡ್ತೀಯ? ರೈತನ ಮಗ ಇದ್ದೇನೆ, ಒಕ್ಕಲಿಗನ ಮಗ ಇದ್ದೇನೆ ಪಕ್ಕ. ಈಗ ಗೊತ್ತಿದ್ದು ಭೂಮಿ ನಮ್ಮ ಅಪ್ಪನ ಭೂಮಿ ನೀ ಕಸ್ಕೊಳಕ್ಕೆ ನಿಂತಿದ್ದಾನೆ. ಇದೇ ಅವನಪ್ಪ ಹುಟ್ಟಿನೇ ಬಿಡಲ್ಲ. ಇದ್ರ ಜೀವ ಹೋಯ್ತದ, ಜಾನ್ ಹೋಯ್ತದ, ಬಿಡಲ್ಲ. ಏನಿಲ್ಲ ಮೇಡಮ್, ಸ್ಕೆಚ್ ನಕಾಶೆ ಆಗ್ಯದ. ಸ್ಕೆಚ್ ನಕಾಶೆ ಆಗ್ಯದ. ತಹಸೀಲ್ದಾರ್ ಸಾಬ್ರಿಗೆ ನಾವು ಕೇಳಿದ್ದೇವೆ, ನಮ್ಮ ಜಮೀನು ಬಿಟ್ಟು ನೀವು ಬೇರೆ ಜಮೀನು ಎಲ್ಲಿ ಬಿ ತೋರಿಸ್ರಿ. ಇದ್ಗದ ಹಿಂದೆ ಬಿ ಇನ್ನ 2 ಎಕರೆ ಅದ, ಅಲ್ಲಿ ಜೀಲಿ ಬಿ ಇನ್ನ 10 ಎಕರೆ ಅದ, ಗೈಡಾಳ ಭೂಮಿ ಇನ್ನ 110 ಎಕರೆ ಅದ. 110 ಎಕರೆದಾಗ ನೀವು ಎಲ್ಲಿ ಸರ್ವೆ ಮಾಡ್ತೀರಿ ಮಾಡ್ರಿ. ಈ ಮಸಣ ಭೂಮಿ ಅಂತ ನಮ್ಮ ತಂದೆ ತಿಳಿದಿಲ್ಲ, ಮಾಡಕ್ಕೆ ಹಚ್ಚಾರ. ತಲೆ ಮಸಣ ಭೂಮಿ ಇರ್ತದೆ? ಸರ್ವೆ 72ದಾಗ ಬಿ ಮಸಣ ಭೂಮಿ ಅದ, ಸರ್ವೆ 71 ಬಿ ಮಸಣ ಭೂಮಿ ಅದ, ಸರ್ವೆ 71 ಬಿ ಮಸಣ 3 ತಲೆ ಮಸಣ ಭೂಮಿ ಅದ ಅಮಲಾಪುರದಾಗ. SC ಜನದವ್ರು ಯಾವ ಸರ್ವೆ ನಂಬರ್ದಾಗ ಕೊಡ್ತೀರಿ ಕೊಡ್ರಿ. ಜಮೀನು ಎಲ್ಲದ ನಾ ತೋರಿಸ್ತೇ ಬರ್ರಿ. ಯಾರ್ಯಾರ್ದು ಎಷ್ಟೆಷ್ಟು ಕಂಪ್ಲೇಂಟ್ ಆಗಿದೆ? 16 ಮಂದಿ ಕಂಪ್ಲೇಂಟ್ ಆಗಿದೆ. 16 ಮಂದಿ ಮೇಲೆ 1 ಎಕರೆ 20 ಗುಂಟೆ, 1 ಎಕರೆ 10 ಗುಂಟೆ, 1 ಎಕರೆ ದಾಖಲಾತಿ ಇಲ್ಲ. ಒಬ್ಬರ ಬಳಿ ಬಿ ಏನೂ ಇಲ್ಲ. 16 ಮಂದಿನ ಹಾಕಿದೆ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಮಸಣ ಭೂಮಿ ಮಾಡ್ರಿ. ಇಲ್ಲಿ ಮತ್ತು ತಹಸೀಲ್ದಾರ್ ಸಾಬರಿಗೆ ಚೆನ್ನಾಗಿಲ್ಲ ನಾ ಮಾಡಬೇಕಾಯ್ತದಪ್ಪ ಅಂತಂದ್ರೆ ಅದು ತಹಸೀಲ್ದಾರ್ ಸಾಬ್ರ ಕಡೆ ಬಿಟ್ಟಿಂದು, AC ಸಾಬ್ರ ಕಡೆ ಬಿಟ್ಟಿಂದು, DC ಸಾಬ್ರ ಕಡೆ ಬಿಟ್ಟಿಂದು. ನಾ ಯಾರು ಹೇಳಿ ಮಾತ್ರ ಸಮಯಕ್ಕೆ ಮಾಡಿದವ್ರು ಏನಂದ್ರೆ ಸುಳ್ಳು ಮಾಹಿತಿ ಕೊಡೋದು ಒಂದು ತಪ್ಪು. ಅವ್ರಿಗೆ ಏನದ ಅವ್ರ ಮೇಲೆ ನಾ ಆಗ್ರಹ ಮಾಡ್ತೆ. ಯಾವುದೇ ಆಗಲಿ ನಾವು ಮೊನ್ನೆ ಹೇಳ್ತೇನೆ ಮೇಡಮ್, ದಲಿತ ಜನಾಂಗದ ಹುಟ್ಟಿಂದೇ ತಪ್ಪ ಅಂತಂದ್ರೆ ಅದು ನಿನಗೆ ದಲಿತ ಜನದಾಗ ಹುಟ್ಟಿದ ತಪ್ಪ ಅಂತ ಅದು ತಪ್ಪಲ್ಲ. ಆ ದಲಿತ ಜನದಾಗ ನೀವು ಹುಟ್ಟಿನ ತಪ್ಪು.
ಮೊಟ್ಟ ಮೊದಲು ಇದು ಹೇಳ್ತೀರಿ. ಯಾಕಂದ್ರೆ ಸುಳ್ಳು ಆಗ್ರಹ ಹೇಳ್ಬಾರ್ದು. ಇದು ಅದನ್ನು ನೋಡ್ರಿ ಮೇಡಮ್, ಈ ಮನೆ ತಗೋರಿ, ವಿಟ್ನೆಸ್ಗೆ ಅವನು ತುಕಾರಾಮ್ ಗೌರಿಂದ ಅದ. ಈ ಮನೆದಾಗ ವಿಟ್ನೆಸ್ಗೆ ಅವನು ತುಕಾರಾಮ್ ಗೌರಿಂದ ಅದ, ಅವನೇ ಮಾರಾಟ ಮಾಡಿಂತದ, ನಾ ಕೊಟ್ಟಿಂದದ. ಮತ್ತು ವಿಟ್ನೆಸ್ ತುಕಾರಾಮ್ ಗೌರಿಂದ ಅದ. ಇದ್ರ ಟ್ಯಾಂಕಿ ಅದ ನೋಡ್ರಿ, ಈ ಟ್ಯಾಂಕಿದಾಗ ಇದು ಟ್ಯಾಂಕಿ ತೋರಿಸ್ರಿ ಸರ್, ಈ ಟ್ಯಾಂಕಿ ತೋರಿಸ್ರಿ. ರಾಮು ದೊಡ್ಡಬಾಯಿಂದ ಅಂದ ವಿಟ್ನೆಸ್ಗವ, ಈ ರಾಮು ದೊಡ್ಡಬಾಯಿಂದ ಅಂದ ವಿಟ್ನೆಸ್ಗವ ಈ ಟ್ಯಾಂಕಿದಾಗ. ನಾ ಹೊಡೆದು ನಿಮ್ಗೆ ಲಕ್ಷ ಗಂಟ್ಲೆ ನಿಮ್ಗೆ ಕೊಟ್ರೆ ನೀವು ಕಂಪ್ಲೇಂಟ್ ಮಾಡ್ಯಾರ. ನಿಮಗೆ ಏನು ಕೊಡಲ್ಲ ಅಂದ್ರೆ ಅವ ಏನೇನ ಅಂತೀರಿ, ಇದು ಒಕ್ಕಲಿಗೇನು ಮಗನು ಹೊಟ್ಟೆ ತುಂಬ್ಕೊಳಕ್ಕೆ ತಕ್ಲೀಫ್ ಅದ, ನಾ ಏನು ಬೆಳೆಸ್ಲಕ್ಕ ಮಾಡ್ಲಕ್ಕಿಲ್ಲ. ನಿಮ್ಮ ಮನೆಗಳು ಸರಿ ಮಾಡ್ತೇವೆ. ನೀವು ಎಲ್ಲಿ ದುಡ್ದಿರಿ ಎಂಬುದು ಕೂನದ, ನೀವು ಎಷ್ಟು ವರ್ಷದಿಂದ ದುಡ್ದಿರಿ ಎಂಬುದು ಕೂನದ, ನೀವು ಏನು ಮಾಡಿರಿ ಎಂಬುದು ಕೂನದ. ಇವತ್ತು ನಿಮ್ಮ ಮನೆಗಳು ಆಗ್ಯ ಚಂದ ಅಂದ್ರೆ ನಾವು ಅದಕ್ಕೆ ನೋಡಿ ಮಿಡ್ಕೊಳತ್ತೇವ. ಇವತ್ತು ನಮ್ಮ ಮನೆಗಳು ಆಗ್ಯ ಹಾಳಂದ್ರೆ ನಾವು ನಿಮ್ಗೆ ಕುಡುವಲತ್ತಿದ್ದೇವ. ಯಾಕಾದ್ರಿ ಬಿದ್ದಿರಿ? ಯಾಕೆ ಸಮಾಜಕ್ಕೆ ಅನ್ಯಾಯ ಮಾಡತ್ತೀರಿ? ಸಮಾಜಕ್ಕಂತ ಒಂದು ನ್ಯಾಯ ಕೊಡಿಸ್ಬೇಕಂದ್ರೆ ನಾ ಸೋಲ್ಬೇಕು ಮಾತ್ರ ಸಮಾಜ ಸೋಲ್ಬೇಕಂತಂದ ಹಿಂದೆ ತಟ್ಟು ನಿಂದಿರ್ಬೇಕು. ಸಮಾಜ ಹಾಳಾಗಿ ನಾ ಬೆಳಿಲಂಬ ಜನ ಅನ್ನ ಹಿಡಿಗಳು ಇವ್ರು ಸಪ್ಪರಿ ಹಾಕೊಂಡು ನಿಂದಿರ್ಲತ್ತಾವ. ಬಚ್ಚದು ನಮ್ಮ ಅಪ್ಪ ಸತ್ತಾನ, ಇದು ಹುಲಿ ಮಗ ಇದು ನರಿ ಮಗ ಅಲ್ಲ. ಅನ್ನ ಹಿಡಿಗಳು ಹೋಗಿ ಅರಣ್ಯ ಫಾರೆಸ್ಟ್ ಮುಂದೆ ಸ್ಟ್ರೈಕ್ ಮಾಡತ್ತಾವ. ಅನ್ನ ಹಿಡಿಗಳೇ ಸಮಾಜದ ಇದು ಅನ್ನ ಹಿಡಿಗಳು. ಇವರು ಹೋಗಿ ಹಣ ಮಸ್ಸರಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಮಶಾಣ ಬೇಕು. ಯಾವ ಮಶಾಣ? ಈ ಭೂಮಿ ಅವ್ರಿಗೆ ಬೀಳಕ್ಕೆ ರೆಡಿಯಾರ. 20 ಫೀಟ್ ನನ್ನ ಪೂರ ಮಾರ್ಕೋಟ್ ಹಾಕಿದ ಸರ್ವರ್ ಅಳತು ಕೊಟ್ರ 30 ಫೀಟ್ ಇವ್ರು ಒಳಗೆ ಬಂದಿನವ್ರ. ಯಾವ ಸಮಾಜ ನಿಮ್ದು? ಯಾವ ಸಮಾಜದಾಗ ಹುಟ್ಟಿರಿ? ನಾ ಅಮಲಾಪುರ ಸಮಾಜದವ್ರಿಗೆ ಒಂದು ಹೇಳತ್ತಿಂದು, ಅಮಲಾಪುರ SC ಸಮಾಜದವ್ರಿಗೆ ನಾ ಅಲ್ಲ ತಿಂದಿದ್ದು ಮಾತು, ಮತ್ತು ಬೇರೆಯವ್ರಿಗೆ ಅಲ್ಲ ತಿನ್ನಲ್ತಿಲ್ಲ. ನರ್ಸಿಂಗ್ ಸಾಮ್ರಾಟ್ ಯೂಟ್ಯೂಬರಿಗೆ ಅಲ್ಲ ತಿಂದು, ಸಮಯಕವಾಣಿ ಗೌರವ ತುಕಾರಾಮ್ಗೆ ಅಲ್ಲ ತಿಂದು. ಏನದಂದ್ರೆ SC ಸಾಬರಿಗೆ, ತಹಸೀಲ್ದಾರ್ ಸಾಬರಿಗೆ, DC ಸಾಬರಿಗೆ, ಅರಣ್ಯ ಫಾರೆಸ್ಟ್ದವ್ರಿಗೆ ಕೈ ಮುಗಿದು ಹೇಳುತ್ತೆ. ಇವ್ರಿಗೆ ಆಗ್ರಹದ ನೀವು ಏನು ಅಂಜಲಕ್ಕೆ ಹೋಗ್ಬೇಡ್ರಿ, ನೀವು ಕಾನೂನು ಪ್ರಕಾರ ಕರೆಕ್ಟ್ ಇದ್ದೀರಿ. ಇವ್ರು ಆಗ್ರಹ ಮಾಡಿದ್ರೆ ಏನದ ಹಿಂದೆ ಡೀಲ್ ಮುಗಿಸ್ಕೊಂಬಾರ. ಇವ್ರು ಆಗ್ರಹ ಮಾಡಿದ್ರೆ ಏನು ಕಡಿ ಕೊಡೋದಿಲ್ಲ. ಇವ್ರು ಆಗ್ರಹ ಏನದ ಎಲ್ಲಿಂದ ಅಲ್ಲಿಗೆ ಅದ. ಇವ್ರು ನಾ ಅಮಲಾಪುರದ ಪಂಚಾಯತ್ದಾಗ ಒಂದು 20 ವರ್ಷ ರಾಜಕೀಯ ಮಾಡಿನವ್ರು ಇದ್ದೆವು. ಯಾವ ಗೆಲ್ಸ್ಬೇಕಂದ್ರೆ ಅವ್ರಿಗೆ ಗೆಲ್ಸಿನವ್ರದ್ದು, ಯಾರಿಗೆ ಬೆಳೆಸ್ಬೇಕಂದ್ರೆ ಅವ್ರಿಗೆ ಬೆಳೆಸಿನವ್ರದ್ದು, ಅದೇ ಇವ್ರು ಆಗ್ರಹ. ಅದಕ್ಕೆ ಏನೇನು ತಲೆ ಕಟ್ಟಿಸ್ಕೊಳೋದಿಲ್ಲ. ಇವ್ರು ಡಾಕ್ಯುಮೆಂಟ್ಸ್ ಏನವ, ಒರಿಜಿನಲ್ ಅವ, ಡೂಪ್ಲಿಕೇಟ್ ಅವ, ಸತ್ಯವ, ಕರೆಕ್ಟ್ ಅವ, ಇವ್ರದ್ದು ಏನದು ಅವ್ರಿಗೆ ತೊಗೊಂಬನ್ರಿ, ನಮ್ದೇನೋ ನಮ್ಗೆ ತೊಗೊಂಬರ್ತೇವೆ. ತಹಸೀಲ್ದಾರ್ ಸಾಬರಿಗೆ ವಿನಂತಿ ಅದ, ಇವ್ರ ಮಾತಿಗೆ ಬೆಲೆ ಕೊಟ್ಟು ನೀವು ನಮ್ಗೆ ಹರಾಸ್ಮೆಂಟ್ ಮಾಡಿದಿರಿ ಸರ್, ನಿಮ್ಮ ಕೈ ಜೋಡಿಸ್ಳುತ್ತೆ, ನಿಮ್ಮ ಕಾಲು ಬಿದ್ದಳುತ್ತೆ ಆಫೀಸರ್. ಇವ್ರಿಗೆ ನಾವು ಕಾಲು ಬೀಳೋದು ಬಿಲ್ಲ, ನಾವು ಕೈ ಜೋಡಿಸೋದು ಬಿಲ್ಲ. ಇದು ಮುಂದಿನ ಏನಾಯ್ತದ ಆಗಲ್ದಾಗ ಕೋರ್ಟ್ ಜಾನೆ, ನಾವು ಜಾನೆ, ಭೂಮಿ ಜಾನೆ. ನಾವು ತಂದೆ ಹುಟ್ಟಿದ್ದೆವು, ನಾವು ಮಂದಿ ಹುಟ್ಟಿದ್ದು ಮಾತಾಡ್ತಿಲ್ಲ. ಸಮಾಜ ಕಡೆಯಿಂದ ಆದ್ರೆ ನ್ಯಾಯ ಸಿಗ್ತಿತ್ತು. ಇದು ಅನ್ನ ಸಮಾಜದವರು ನ್ಯಾಯ ಸಿಕ್ಕಿಲ್ಲ. ನಾವು ಇವತ್ತೇನದು ಪ್ರೆಸ್ ಮೀಟ್ ಮೂಲಕ ವಿನಂತಿ ಮಾಡ್ಕೊಳ್ಳತ್ತಿದೆ, ನಿಮ್ಮ ಕೈ ಜೋಡಿಸ್ಲತ್ತೆ ಸರ್. ಇದೇನದ ಹರಾಸ್ಮೆಂಟ್ ಮಾಡಿನ ಕಡೆ ನಿಮ್ಗೆ ನ್ಯಾಯ ಸಿಗಪ್ಲೈ ಮಾಡಿರಿ. ನಮ್ಗಾರ ಹರಾಸ್ಮೆಂಟ್ ಮಾಡ್ಯಾರ. ನಮ್ಗೆ ಊರಾಗ ಏನದ ಅಂದ್ರೆ ನಾವು ಒಬ್ಬರೇ ಒಂದಿದ್ದೆವು, ಊರು ಒಂದದಂತಾರೆ. ಊರು ಒಂದಿದ್ರ ಮೇಲೆ ನೀವು ಸಮಾಜ ಬೇಕಾದೇನೋ ಮನೆ ರೊಕ್ಕ ಯಾಕೆ ಕುಸ್ಲಿ ಮಾಡ್ತಪ್ಪ? ಸಮಾಜ ಬೇಕಂದಿನೋ ಮನೆ ಧರಣಿ ಯಾಕೆ ಮಾಡ್ಲಕ್ಕೆ ಹಸ್ತಿ? ಸಮಾಜ ಬೇಕಂದಿನೋ ಮನೆ 2000 ಕೊಡ್ರಿ, 3000 ಕೊಡ್ರಿ, 5000 ಕೊಡ್ರಿ ಅಂತ ಮನೆ ಯಾಕೆ ಮಾಡಕ್ಕೆ? ಈಗ ಸಮಾಜ ಬೇಕು, ಮಶಾಣ ಮಾಡಕ್ಕೆ ಹಚ್ಚಿದ್ದೇವೆ ನಮ್ಮಪ್ಪ. ಮುಸ್ಲಿಮ್ದವ್ರ ಸಮಾಜ ಕೂಡ ಕುಸ್ತಿ ಆಡ ನಮ್ಮಪ್ಪ. ಇವಾಗ ಸಮಾಜ ಕಡೆಯಿಂದ ಮಶಾಣ ಮಾಡಕ್ಕೆ ಹಚ್ಚಾನ. ಮಶಾಣ ಇಲ್ಲಿ ಒಂದು ಎಷ್ಟು ಇವರು ನಂಬಲ್ಲಿ ದಾಖಲಾತಿ ಇಲ್ಲ, ಸುಳ್ಳು ಮಾಹಿತಿ ಕೊಡೋದು. ಸಮಯಕ್ಕೆ ಮಾಡಿದವ್ರಿಗೆ ಏನು ಕಂಪ್ಲೇಂಟ್ ಕೊಡ್ತೇವೆ, ಯೂಟ್ಯೂಬ್ದವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತೇವೆ. ಇವ್ರ ಮೇಲೆ ಏನದ ನಮ್ಗೆ ಹರಾಸ್ಮೆಂಟ್ ಮಾಡ್ಯಾರ. ಅವರು ಸುತ್ತ ಪಕ್ಕ ಸುತ್ತ ನಾವು ಅದೇ ಜಮೀನು ಕೇಳತ್ತೇವೆ ಸ್ವಾಮಿ, ಅದೇ ಜಮೀನು ಕೊಡೋಲತ್ತಿದ್ದೆ ನಾವು. ಮತ್ತೆ ಅದು ಕೊಡಂದ್ರಿ ಯಾರಪ್ಪಂದು ಕೊಡೋಲತ್ತಿದ್ದೆ ಸ್ವಾಮಿ? ನಮ್ಮಪ್ಪಂದು ಕೊಡೋಲತ್ತಿದ್ದೀನಿ. ನಿಮ್ಮಪ್ಪನ ಬಳಿ 1 ಎಕರೆ ಬೀಸ್ಗುಂಟೇನೆ ಅದ, ನಿಮ್ಮಪ್ಪಂದ್ರೆ 3 ಎಕರೆ ಮಾರ್ಲತ್ತಿದ್ದೀನಿ. ಅರಣ್ಯ ಫಾರೆಸ್ಟ್ ಆಗಿದೆ, ಸಾರ್ವಜನಿಕರು ಹಿಂದೆ ತೊಗೊಂಡಿವಿ ಸ್ವಾಮಿ, ಇದು ತಗೊಳ್ಳೋಕೆ ಹೋಗಬೇಡ, ಯಾರಿಗೆ ಅನ್ಯಾಯ ಮಾಡಬೇಡ. ನಿನಗೇನದ ಅಂದ್ರೆ ನೀ ಮೋಸ ಆಗಿದ್ರೆ ನಮಗೆ ಮೋಸ ಮಾಡೋಕೆ ಹೋಗಬೇಡ. ಮತ್ತೊಬ್ಬರಿಗೆ ಮೋಸ ಮಾತು ಹೇಳಿ, ಮತ್ತೊಬ್ಬರಿಗೆ ಏನದ ಪತ್ರಕರ್ತರಿಗೆ, ಮತ್ತೊಬ್ಬರಿಗೆ ಏನು ಸರ್ಕಾರ ನೋಡಪ್ಲೆ, ಮತ್ತೊಬ್ಬರಿಗೆ ಏನು ಇಡೀ ಕರ್ನಾಟಕ ನೋಡಪ್ಲೆ ಸುಳ್ಳು ಮಾಹಿತಿ ಕೊಡ್ಲಕ್ಕೆ ಹೋಗ್ಬೇಡ ಸ್ವಾಮಿ. ನೀವು ಬಂದು ಏನಿಸಿದ ವರ್ಷ ಆಯಿತು, ನೀ ಏನು ಕುಂಡಿಲಿದ್ದೆ ಅಂದ್ರೆ ನನಗೆ ಗೊತ್ತದ. ಈ ಊರಾಗೆಲ್ಲ ಹರ ಕಳ್ಳೂರವ ಮೇಡಮ್, ಅದು ಹೇಳಂದ್ರೆ ಬೀಳ್ತೇನೆ. ಶರಿ ಮಾರೋರು ಕಳ್ಳೂರು. ಅದ್ರ ಕಡೆ ಹೇಳುತ್ತೆ. ನಾವೇನದಂದ್ರೆ ಮೇಡಮ್ ಸತ್ಯದ್ದು ನಮ್ಮದು ವಂಶೋಳಿ ತೊಗೊಳ್ರಿ, ಮಾಹಿತಿ ಕೇಳ್ರಿ, ನಾವು ಕೊಡ್ಲಕ್ಕೆ ರೆಡಿ ಇದ್ದೇವೆ. ಇವ್ರು ಏನು ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ? 77 ರೀ ಮೇಡಮ್, ಸರ್ವೆ ನಂಬರ್ 72, ಸ್ಮಶಾನಕೋಟ, 1 ಎಕರೆ 31 ಗುಂಟೆ, 39 ಗುಂಟೆ ಅವ್ರದ್ದು. ಈಗ ಕೆರೆ ಅದ ಮೇಡಮ್, ಅಲ್ಲಿ ಕೆರೆ ಅದ, ಅವ್ರಿಗೆ ಕೆರೆ ಅದ, ಅಲ್ಲಿ ಆಲ್ರೆಡಿ ಅಲ್ಲಿ ಮಶಾಣ ಭೂಮಿ
1 ಎಕರೆ 39 ಗುಂಟೆ ಆಲ್ರೆಡಿ ಆದೇಶ ಆಗಿದ್ದು. ಇದು ನನ್ನ ಹೆಸರಲ್ಲಿ ಗ್ರ್ಯಾಂಟ್ ಐತಿತ್ತು, ಇದು ನಮ್ಮ ಹೆಸರಲ್ಲಿ ಪಾಣಿ ಐತಿತ್ತು, ಹೋಲ್ಡಿಂಗ್ ಐತಿತ್ತು, ಎಲ್ಲನೇ ಐತಿತ್ತು. ಅದ್ರ ಕಡೆದು ಹೇಳತ್ತೆ ಇವರೆಲ್ಲ ಮೋಸ ಮಾಡ್ಬೇಕಂತಲ್ಲತ್ತಾರ, ತಪ್ಪದ ಮೇಡಮ್. ಅದ್ರ ಕಡೆದು ಮುಂದಿನ ರೀತಿ ಏನದ ಸರ್, ಕೋರ್ಟರ್ ಅದಾರೆ, ಕೋರ್ಟಿಗೆ ಹೋಗ್ತೇವೆ. ತಹಸೀಲ್ದಾರ್ ಸಾಬ್ರಿಗೆ ಒಂದು ವಿನಂತಿ ಹೇಳತ್ತಿದೆ, ಸುಳ್ಳು ಮಾಹಿತಿ ಹೇಳೋರ್ದು ಒಂದು ವಿಶ್ವಾಸ ಇಡಬೇಡ್ರಿ.